ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಚಿನ್ನು ಮರಿ ಈಗ ಏನ್ ಮಾಡ್ತಿರಬಹುದು? ಜಾನು, ಜಾನು ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ. ಏನ್ ಮಾಡ್ತಿದ್ಯಾ ಕಂದ? ಏನಿಲ್ಲ ಅಮ್ಮ, ಸುಮ್ಮನೆ ಕೂತಿದ್ನಲ್ಲ ಅದಕ್ಕೆ ಮಾಡಿದೆ. ಅಪ್ಪ ಎಲ್ಲಿ? ಆಫೀಸ್ಗೆ ಹೋದ್ರಾ? ಈಗ ತಾನೇ ಹೋದ್ರು ಮಗಳೇ. ಜಾನು, ನೀನ್ ಎಲ್ಲಿಗೋ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಹೋದ್ಯಾ? ಹಾಂ ಹೋಗಿದ್ವಿ. ಅವ್ರ ಆಫೀಸಿಂದ ಪಾರ್ಟಿ ಅರೇಂಜ್ ಮಾಡಿದ್ರು, ತುಂಬಾ ಎಂಜಾಯ್ ಮಾಡಿದೆ. ತುಂಬಾ ಖುಷಿನಮ್ಮ. ಆದ್ರೆ ನಿನ್ ಗಂಟ್ಲಿಗೇನಾಯ್ತು? ಧ್ವನಿ ಬದಲಾವಣೆ ಆಗಿದೆಯಲ್ಲ? ಅದು ನೆನ್ನೆ ಪಾರ್ಟಿನಲ್ಲಿ ಹಾಡಿದೆ ಅಮ್ಮ, ಹಾಡಿ ಹಾಡಿ ಹೀಗಾಗೋಯ್ತು. ಅಲ್ಲ ಕಣೆ, ನೀನು ಈಗಿಂದ ಹಾಡ್ತಿದ್ಯಾ? ಎಷ್ಟು ವರ್ಷದಿಂದ ಹಾಡ್ತಿದ್ಯಾ? ಯಾವತ್ತೂ ಆಗದೆ ಇರೋದು ಈಗೇನಾಯ್ತು? ನಿಜ ಹೇಳು, ಏನಾಯ್ತು ಅಂತ? ನೀರು ಜ್ಯೂಸ್ ಎಲ್ಲ ಕುಡಿದ್ಬಿಟ್ನಲ್ಲ, ಅದಕ್ಕೆ ಹೀಗಾಗಿದೆ ಅನ್ಸುತ್ತೆ. ಐಸ್ ಕ್ರೀಮ್ ತಿಂದಿರೋದಕ್ಕೆ ಹೀಗಾಗಿರೋದು. ಎಷ್ಟು ಸಲ ಹೇಳಿದ್ದೀನಿ ಹೊರಗೆ ಹೋದಾಗ ಅದು ಇದು ತಿನ್ಬೇಡ ಅಂತ. ನನ್ ಮಾತೇ ಕೇಳೋದಿಲ್ಲ ನೀನು. ನಾನು ಬೇಡ ಅಂದೆ ಅಮ್ಮ, ಅವರೇ ಬಲವಂತ ಮಾಡಿದ್ರು, ಅದಕ್ಕೆ ತಿನ್ಬಿಟ್ಟೆ. ಒಳ್ಳೆ ಜೋಡಿ ನೀವು. ಅಳಿಯಂದ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಹೇಳ? ಅಯ್ಯೋ ಅಷ್ಟೆಲ್ಲ ಏನು ಬೇಡ, ಮಾತ್ರೆ ತಗೊಂಡಿದ್ದೀನಿ, ಸರಿ ಹೋಗುತ್ತೆ. ಮಾತ್ರೆ ತಗೊಂಡಿದ್ದೀನಿ ಅಂತ ಸುಮ್ಮನೆ ಇದ್ಬಿಡ್ಬೇಡ. ಸ್ವಲ್ಪ ಕಾಳ್ಮೆಣ್ಸು ಹಾಕಿ ಕಷಾಯ ಮಾಡ್ಕೊಂಡು ಕುಡಿ. ಆಯ್ತಾಯ್ತು. ಉಪ್ಪು ಹಾಕಿ ಮುಕ್ಕಳ್ಸು. ಹಾಗೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿ, ಗೊತ್ತಾಯ್ತಾ? ಆಯ್ತಾಯ್ತು. ಇವ್ರ ಆರೈಕೆ ಮಾಡೋದು ಸಾಲದು ಅಂತ ನೀನ್ ಬೇರೆ ಇಷ್ಟೊಂದು ಟಿಪ್ಸ್ ಕೊಡ್ತಿದ್ಯಾ. ಕೆಲವ್ರಿಗೆ ಪ್ರೀತಿ ಎಷ್ಟು ಬೇಕು ಅಂದ್ರೂ ಸಿಗಲ್ಲ. ಅಂತ ಗಂಡ ಸಿಕ್ಕಿರೋದಕ್ಕೆ ಖುಷಿ ಪಡ್ಬೇಕು. ಆದ್ರೆ ನಿನ್ನ ಪ್ರಾಣಕ್ಕಿಂತ ಪ್ರೀತಿ ಮಾಡೋ ಗಂಡ ಸಿಕ್ಕಿದ್ದಾರೆ. ಅವರನ್ನ ಹುಷಾರಾಗಿ ನೋಡ್ಕೊ. ನಿನ್ ಗಂಟ್ಲೀಗ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೂ ಮಾತಾಡ್ತಾ ಇದ್ದೀನಿ. ಈಗ ನಾನು ಹೇಳ್ದಾಗ ಮಾಡು, ಜೊತೆಗೆ ಚೆನ್ನಾಗಿ ರೆಸ್ಟ್ ತಗೋ. ಸರಿಮಾ, ಬಾಯ್. ಯಾರ ಜೊತೆ ಇಷ್ಟೊತ್ತು ಮಾತಾಡ್ತಿರ್ಬಹುದು? ಇನ್ಯಾರು? ರಮ್ಮನ್ ಜೊತೆನೆ ಮಾತಾಡ್ತಿರ್ಬೇಕು. ನನ್ನ ರಾತ್ರಿ ನಡೆದಿದ್ದ ವಿಷಯ ಏನಾದ್ರು ಹೇಳ್ಬಿಟ್ರಾ? ಮನೇಲಿ ಬೇಗ ಮೈಕ್ರೋಫೋನ್ ಸೆಟಪ್ ಮಾಡಿಸ್ಬೇಕು. ಇಲ್ಲದೆ ಹೋದ್ರೆ ಈ ಜಾನಿಯವ್ರಿಗೆ ಏನು ಮಾತಾಡ್ತಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಆಫೀಸ್ ಕೆಲಸ ಮಾಡೋದು ಬಿಟ್ಟು ದಿನಪೂರ್ತಿ ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.